ಅವ ಯಾವತ್ತು ಕಾಲೇಜಿಗೆ ಬಂದಿರಲ್ಲ ಅವತ್ತು ಅಷ್ಟೇ ನಿಮ್ಗೆ ಶಾಂತಿ ಇರುತ್ತೆ. ಅಂದ್ರೆ ಅದು ಎಲ್ಲ ಹೆಣ್ಮಕ್ಳಿಗೆ ಅವ್ನು ಕಾಲೇಜ್ ದಿನ ಬರ್ಲಿಲ್ಲ ಅಂದ್ರೆ ಅದೊಂಥರ ದುಃಖದ ದಿನ ಬಿಡ್ರಿ. ದುಃಖದ ಅಂದ್ರೆ ಒಂಥರ ಬ್ಲ್ಯಾಕ್ ಡೇ ಇದ್ದಂಗೆ. ಸರ್ ಈ ಕಾಲೇಜ್ದಾಗ ನಿಮ್ನ ಲವರ್ ಬಾಯ್ ಅಂತಾರಲ್ರಿ, ಏನು ಅಂತ ಪ್ರಸಿದ್ಧಿ ಏನ್ ಮಾಡಿರಿ ಸರ್? ನಾವು ಗೊತ್ತಿರೋಣ ಜೊತೆ ಅಡ್ಡಾಡ್ತೀವಿ. ಗೊತ್ತಿರ ಯಾರ್ರಿ ಅವ್ರು? ಅವರು ಇಲ್ಲಿ ನಮ್ಮ ಬಾಜು ನಿಂತಾರೆ. ನಾವು ಗೊತ್ತಿರೋಣ ನಾವು ಈ ಪ್ರಶ್ನೆ ಮಾಡಕ್ ಬಂದಿದ್ವು. ನಮಗೆ ಲವರ್ ಬಾಯ್ ಅನ್ನೋಕ್ಕಿಂತ ನಮ್ಮ ಗಜಮ ಮತ್ತೆ ಸಚಿನ್ ಅವ್ರಿಗೆ ಅಂತಾರೆ. ಸಚಿನ್ ದಯವಿಟ್ಟು ಅವ್ರನ್ನ ಅಂತ ಕೀರ್ತಿ ಪಡ್ಯಾಕ ಏನು ಅಂತ ಸಾಹಸ ಮಾಡಿದ್ದಾರೆ? ಅವ್ರು ಒಂದು 4 ಮಾಡ್ಯಾರ. ಗಜಮಾನ ಅಥವಾ ಏನ ಲವ್ ಮಾಡಿದ್ಬಿಟ್ರೆ ಅದು ಏನು ಮಾಡ್ಯಾರ ಸರ್, ಬೇಕಾದ್ರೆ ಲೈವ್ ಅದಕ್ಕೆ ಸರ್ ಈ ಕಾಲೇಜ್ ಒಳಗೆ ಎಂಟ್ರಿ ಇಟ್ಟುಗೊಲ್ಲಿ ನಮ್ಗೆ ಎಲ್ಲಿ ಹೋದ್ರು ಬರೀ ಆ ಲವರ್ ಬಾಯ್ ಬರೀ ಕಿವ್ಯಾಗ ಇತ್ತಾಗತ್ತೆ. ಇಲ್ಲ ಅಂದ್ರ ಅವ ಯಾವತ್ತು ಕಾಲೇಜಿಗೆ ಬಂದಿರಲ್ಲ ಅವತ್ತು ಅಷ್ಟೇ ನಿಮ್ಗೆ ಶಾಂತಿ ಇರುತ್ತೆ. ಅಂದ್ರೆ ಅದು ಎಲ್ಲ ಹೆಣ್ಮಕ್ಳಿಗೆ ಅವ್ನು ಕಾಲೇಜ್ ದಿನ ಬರ್ಲಿಲ್ಲ ಅಂದ್ರೆ ಅದೊಂಥರ ದುಃಖದ ದಿನ ಬಿಡ್ರಿ. ದುಃಖದ ಅಂದ್ರೆ ಒಂಥರ ಬ್ಲ್ಯಾಕ್ ಡೇ ಇದ್ದಂಗೆ. ಅದು ನೆನ್ಸ್ಕೊಂಡ್ರೆ ಇನ್ನೂ ನಿಮಗೆ ಅದು ಗಣತಿ ಆದಷ್ಟು ನೀವು ಯಾವತ್ತು ಬರಬಾರ್ದು ಬಿಡ್ಕೋತೀವಿ ಸರ್. ಬರಬಾರ್ದು ಸರ್. ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ನಾವೇನಿಲ್ಲ, ಈ ಕಿಟಲ್ ಕಾಲೇಜ್ಗೆ ಯಾರು ಹಚ್ಬೇಡ್ರಿ, ಉಪಯೋಗಿಲ್ಲಕತ್ರಿ. ಮೊದಲೇದು ಪ್ಲೇಸ್ಮೆಂಟ್ ಇಲ್ಲಿ ಏನಂತ ಹಿಂಗ್ಯಾಕೆ ಆಗೈತ್ರಿ ಕಾಲೇಜ್ ಕಟ್ಟಿದವ್ರನ್ನ ಕೇಳ್ಬೇಕ್ರಿ, ಕಾಲೇಜ್ ಪ್ರಿನ್ಸಿಪಲ್ ಕೇಳ್ಬೇಕು. ನಾನು ಯಾವುದೇ ಒಂದು ಆ್ಯಕ್ಟಿವಿಟಿ ಇಲ್ರಿ ಸರ್. ಚೆನ್ನಾಗಿ ಸ್ಕೋರ್ ಬರೋ ಒಂದು ಪಾಠ ಮಾಡೋರು ಹಂಗ್ಯಾಕೆ ಕಾಲೇಜ್ 25,000 ರೂಪಾಯಿ ಕಾಲೇಜ್ ಫೀಸ್ ತಗೋತಾರ. ಆದರೂ ವೇಸ್ಟ್ ಅನ್ನೋ ಕಾಲೇಜ್ ನಮ್ಗೆ ತಲೆಯಾಗಿನ ಆದರೂ ಒಂಥರ ಫೀಲ್ ಬರತ್ತೆ ಅನ್ಸುತ್ತೆ. 25,000 ರೂಪಾಯಿ ನಾವು ಒಂದು ಏನೋ ಕೆಲಸಕ್ಕೆ ಹೋಗಿದ್ರೆ ಭಾಳ ಇನ್ವೆಸ್ಟ್ಮೆಂಟು ವಾಪಸ್ ಒಂದು ಶೇರ್ ಮಾರ್ಕೆಟಲ್ಲಿ ಹಾಕಿದ್ರೆ ಎಷ್ಟೊತ್ತಿಗೆ ಕೋಟಿ ಗಂಟೆ ದುಡ್ಡಿದೆ. ಇಲ್ಲಿ ಬಂದು ನಮ್ಮದು ಎಲ್ಲ ಖರ್ಚಾವೆ. ಅದು 25,000 ಅಂದೆ ಸರ್. ಮತ್ತೇನು ಅದು ಇಂಟರ್ನಲ್ದು ಮತ್ತು ಎಕ್ಸ್ಟ್ರಾ ಬರ್ತಾವಂತೆ ಸರ್. ಭಾಳ ಎಕ್ಸ್ಟ್ರಾ ಆಗ್ತದೆ. ಈಗ ನಮ್ಮ ಗಜ್ಮಾ ಮುತ್ತಾರ್ ಬರತ್ತಾರ ವೇದಿಕೆ ಮೇಲೆ ಸನ್ಮಾನ ಸರ್. ಆ ಕಡೆ ಸ್ವಲ್ಪ ಕ್ಯಾಮ್ರಾ ಅವ್ರೇನ ಸರ್? ಬರ್ರಿ ಶ್ರೀ ಸಚ್ಚಿದಾನಂದ ಹಾಸನದಲ್ಲಿ ಪೀಟರ್ ಆಗಬೇಕಾಗಿ ಹಾಸನದಲ್ಲಿ ನಾವು ಇಷ್ಟೊತ್ತನ ಹೇಳಿದ್ದು ಇವ್ರ ಬಗ್ಗೆ. ಈಗ ಇವ್ರು ನೋಡ್ರಿ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಭಾಳ ದೊಡ್ಡದೈತಿ. ಹುಬ್ಳಿ ಅಂತ ಬೆಳಗಾವ್, ಹಾಸನ, ಬೆಂಗಳೂರು ಎಲ್ಲ ಇವ್ರದ್ದು ಹವಾ ಐತೆ ಸರ್. ಎಲ್ಲಿ ಹೋದ್ರು ಯಾವ ಹವಾ ಏನಂತ ನಂಗೆ ಅರ್ಥ ಇಲ್ಲ. ನಂಗೆ ಗೊತ್ತಾಗಲ್ಲ. ಇವಾಗ ಸ್ವಲ್ಪ ನಮ್ಮ ವಿವರಿಸಿ ನಾವು ಜನರಲ್ ಮ್ಯಾನೇಜರ್ ಬಗ್ಗೆ ನೀವು ಹೇಳಿದ್ರು ಅದು ಅದ್ರೊಳಗೆ ಅರ್ಥ ಇರಲ್ಲ ಸರ್. ನಾವೇ ಅದೇ ನೀವು ಹೇಳಿದ ಅರ್ಥ ನಮಗೂ ಸ್ವಲ್ಪ ಅರ್ಥ ಮಾಡಿಸ್ರಿ ಅಂತ ಸರ್. ನಾವು ಜನರಲ್ ಮ್ಯಾನೇಜರ್ ಬಗ್ಗೆ ಸಚಿನ್. ನೀವು ಅವ್ರ ಪಿ ಏನು ಪಿ ಇರ್ಬೋದು ಸರ್. ಅವ್ರು ಚಾರ್ಟೆಡ್ ಅಕೌಂಟೆಂಟ್ ಸರ್. ನಿಮ್ದು ಬಿಲ್ ಎಲ್ಲ ನೋಡ್ಕೊತಾರೆ. ಬಿಲ್ ನೋಡ್ಕೋತ್ರಿ. ಹಂಗಾರೆ ನನಗೆ ಇವಾಗ ಒಂದು ರೂಮ್ ರೆಂಟಿಗೆ ಎಷ್ಟು ರೀ? ಒಂದು ಒನ್ ಡೇಕ ಅದು ಒಯ್ಯೋದನ್ನ ಕೇಳ್ಬೇಕು. ನೀವು ಫೋನ್ ಮಾಡ್ರಿ, ಕಾಲ್ ಮಾಡ್ರಿ. ಕಾಲ್ ನಾವ್ ಯಾಕೆ ಮಾಡಿದ್ರಿ? ನಮ್ದು ಓನ್ಲಿ ಕೆಲಸ ಏನಾರತ್ರಿಪ್ಪ? ಚಾರ್ಟೆಡ್ ಅಕೌಂಟೆಂಟ್ ಸರ್. ಅದು ಅವ್ರು ಕೆಲಸ ಮಾಡೋರ್ರಿ. ಅವ್ರು ಈಗ ನಾನು ಪಿ ಹೇಳಕತ್ತೀನಿ ಅಂತ ನೀವು ಮಾಡ್ಬೇಕ್ರಿ. ಪಿ ಅಂದ್ರೆ ಓನ್ಲಿ ಸರ್ ನಮ್ದು ಅಕೌಂಟ್ ಅಂತ ಸಂಬಂಧಪಡ್ತದೆ ಅಷ್ಟೇ. ಇದು ಅಕೌಂಟ್ ಇದು ನಮ್ಮ ಖೋಖೋ ಆಡಕ್ಕೆ ಈಗ ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ಖೋಖೋ ಆಡಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಸರ್ ನೀವು ಖೋಖೋ ಮತ್ತೆ ಬ್ಯಾಡ್ಮಿಂಟನ್ ನಾವು ಬ್ಯಾಡ್ಮಿಂಟನ್ ನಾವು ಬಿಟ್ಟು ಪೀಸರ್ ಅದು ಕರೀತಾರೆ ಅದು ಬಾಜು. ಮತ್ತು ಪೀಸರ್ ಏನು ಹೇಳಕ್ಕೆ ಪೀಸರ್ ಅವರು ಒಂಥರ ಪೀಸರ್ ಅಂದ್ರೆ ಒಂಥರ ಪ್ರಿನ್ಸಿಪಲ್ ಇದ್ದಂಗೆ. ಪೀಸರ್ ಇದ್ದಂಗೆ ಅವರು ಸೈಡ್ ನಿಂತು ಬರೀ ಬಿಲ್ಡಪ್ ಇಷ್ಟ ಕೊಡ್ತಾರೆ. ಅವ್ರಿಗೆ ಇದನ್ನು ಮಾಡೋದು ಗೊತ್ತಿಲ್ಲ. ಅವ್ರಿಗೆ ಆಟದ ನಿಯಮಗಳು ಗೊತ್ತಿಲ್ಲ. ಆಟದ ನಿಯಮಗಳು ಗೊತ್ತಿದ್ರೆ ಇನ್ನೂ ಭಾಳ ಮಾಡ್ತಿದ್ರು. ಆಟದ ನಿಯಮಗಳು ಗೊತ್ತಿಲ್ಲ. ಹಂಗೆ ಈ ಕಡೆ ಬಾಳೆಹಣ್ಣು ತಿನ್ನಕ್ಕೆ ಬರ್ತಾರೆ ಸರ್. ಮತ್ತು ಇಲ್ಲಿ ಆಟ ಆಡೋರು ಈಗೇನು ಪ್ರಾಕ್ಟೀಸ್ ಮಾಡತ್ತೀರ? ಅವರು 100% ಐತಿ ಗೆದ್ದು ಬರೋದ್ರೆ ಸಾಧ್ಯನೇ ಇಲ್ಲ. ಅವು ಒಂದೇ ಗ್ರೌಂಡ್ ಹೊರ ಬಂದ್ಬಿಡ್ತಾವೆ. ನಿಮ್ದು ಯಾವ ಕಾಲೇಜ್ ಸರ್?
ನಿಮ್ದು ಯಾವ ನಮ್ಮದು ಬಿಡ್ಬಿಟ್ಟು ಬಂದ ಕಾಲೇಜ್ ರೀ. ಇಲ್ಲಿ ಬರೋರು ಇವ್ರ ಬಗ್ಗೆ ಏನಾರು ನಿಮ್ಮ ಅಭಿಪ್ರಾಯ? ಇವರು ಆಚೆ ಕಡೆದವ ಸಿಂಗರ್ ಪ್ರದೀಪ್ ಸಿಂಗರ್ ಅಂತ, ಇವು ಈಚೆ ಕಡೆ ಏನೋ ಗೊತ್ತು ಸರ್ ನಂಗೆ ನೋ ರೂಲ್ಸ್ ಬರ್ತೀವಿ ಇವು ಈಚೆ ಕಡೆ ಮಾಲಕ್ ರೀ. ರೂಲ್ಸೇ ಇಲ್ಲ ಸರ್ ಮಾಲಕ್ ಅಂದ್ರೆ ಈ ಕಬ್ಬಿನ ಗ್ಯಾಂಗ್ ಇರುತ್ತಲ್ಲ, ಕಬ್ಬಿನ ಗ್ಯಾಂಗ್ನಾಗ ಒಬ್ಬ ಹೆಂಗ್ ಮಾಲಕ್ ಇಟ್ಟಿರ್ತಲ್ಲ ಹಂಗೆ ಬರ್ರಿ ಸರ್ ನಿಮ್ಮ ಇಂಟ್ರೊಡಕ್ಷನ್ ಮಾಡಿಕೊಡ್ರಿ ಸರ್. ನಮ್ಮ ತುಣಿ ತುಳಿ ಎಲ್ಲರೂ ಮಾತು ಬರಲ್ಲ ಹಿಂದಕ್ಕೆ ಸರ್. ನೀವು ಯಾವ ಊರು ಸರ್? ನಿಮ್ಗೂ 100 ರೂಪಾಯಿ ಕೊಡ್ತೀನಿ ಬರ್ರಿ ಸರ್.